ಅಕ್ಕ ನಿನ್ ಮನ್ಸಲ್ಲಿ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ನನ್ ಕ್ಷಮಿಸ್ಬಿಡು, ಮನ್ಸಲ್ಲೇನು ಇಟ್ಕೊಳಕ್ ಹೋಗ್ಬಿಡ. ಸರಿ ಆಯ್ತು ಹೇಳು, ಕ್ಷಮಿಸಿದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗಾದ್ರೂ ನಿನಗೆ ಅರ್ಥ ಆಗೈತೆ. ನಾನು ಹೇಳಿದ್ರೆ ನಿನ್ನ ಅವಾಗ ಅರ್ಥನ ಮಾಡ್ಕೊಂತಿರ್ಲಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಆಗದು ಆಗ್ಬಿಟ್ಟೈತೆ. ಹೇಳು ಅದೇನು ಮಾತಾಡಬೇಕು, ಏನೋ ಮಾತಾಡಬೇಕು ಅಂತಂದಲ್ಲ, ಏನು ವಿಷಯ? ಅಕ್ಕ ಮತ್ತೆ ನಾನು ಈ ವಿಷಯ ಹೇಳ್ತಾ ಇರೋದು 100% ಸತ್ಯ. ನಾನು ಯಾಕೆ ಹೇಳಲಿಲ್ಲ ಅಂತಂದರೆ ಅವರು ಇದ್ರಲ್ಲ, ಲಾಸ್ಯನು ಮತ್ತು ಮಾನಸ ಇಬ್ಬರು ಇದ್ರಲ್ಲ, ಅದಕ್ಕೆ ಹೇಳಲಿಲ್ಲ. ಮತ್ತು ಅವ್ರೇನು ಅನ್ಕೊಂತಾರೋ ಏನೋ ಅಂತೇಳಿ ಹೇಳಲಿಲ್ಲ. ಯಾಕಂದರೆ ನಮ್ಮ ಅಪ್ಪನ ವಿಚಾರ. ನನಗೆ ಆ ಕರಿಯಮ್ಮ ನಮ್ಮ ಮನೆಗೆ ಬಂದಿರೋದ್ರಿಂದ ನನಗೆಲ್ಲ ವಿಷಯ ಗೊತ್ತಾಗೈತೆ ಅಕ್ಕ, ಎಲ್ಲ ವಿಷಯ ಗೊತ್ತಾಗೈತೆ. ಇವಾಗ ಅವಳು ನಮ್ಮಮ್ಮನಿಗೆ ತುಂಬ ಮೋಸ ಮಾಡ್ತಾವಳೆ. ಕರ್ಕೊಂಬಂದು ಅವಳನ್ನ ನಮ್ಮ ಮನೆಗೆ ಕರ್ಕೊಂಬಂದು ನಮ್ಮಮ್ಮ ಇಟ್ಕೊಂಡಿದ್ದಕ್ಕೆ ತುಂಬ ಮೋಸ ಮಾಡ್ಬಿಟ್ಲಕ್ಕ ನಮ್ಮ ಅಮ್ಮನಿಗೆ. ಈಗಲೂ ನಮ್ಮ ಅಪ್ಪನ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾಳೆ. ಸುಮ್ಮನೆ ಅಪ್ಪ ಅಮ್ಮನಿಗೆ ನಾನು ಮಾತಾಡಲ್ಲ ಅಂತೇಳಿ ಹಿಂಗೆಲ್ಲ ಹೇಳೈತೆ. ಅದಕ್ಕೇನೆ ನಮ್ಮ ಅಮ್ಮನಿಗೆ ಈ ರೀತಿ ಮೋಸ ಆಗೋದು ನಾವು ನೋಡ್ಕೊಂಡು ಸುಮ್ಮನಿರೋದು ಸರಿ ಇಲ್ಲ ಅಕ್ಕ. ಅವಳ ಬಂಡವಾಳ ಏನಂತ ನನಗೆಲ್ಲ ಗೊತ್ತೈತೆ. ಹೌದೇನು, ನಾನು ಹಿಂಗೋ ಚೆನ್ನಾಗಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಹಿಂಗೆಲ್ಲ ಐತೇನು? ಈ ವಿಷಯನ ಫಸ್ಟು ನಮ್ಮ ಜಯಜ್ಜಿಗೆ ಹೇಳಬೇಕು. ನಮ್ಮ ಜಯಜ್ಜಿಗೆ ಹೇಳಿದ್ರೆ ಸರಿ ಹೋಗುತ್ತೆ. ಜಯಜ್ಜಿಗೆ ಹೇಳೋಣ ತಡಿ, ಬರ್ತಾ ಐತೆ ಅಲ್ಲಿ. ಅಜ್ಜಿ ಅಜ್ಜಿ ಬನ್ರಿ ಇಲ್ಲಿ, ಬರ್ರಿ ಅಜ್ಜಿ ಇಲ್ಲಿ ಬನ್ರಿ. ನಿಮ್ಮನ್ನೇ ಕರಿತಾ ಇರೋದು, ಬನ್ನಿ ಅಜ್ಜಿ. ಅಜ್ಜಿಗೆ ಹೇಳಿದ್ರೆ ಸರಿ ಹೋಗುತ್ತೆ. ಅಜ್ಜಿಗೆ ಹೇಳೋಣ. ನಾನು ನೋಡ್ದೆ ಅಕ್ಕ, ಮೆಸೇಜ್ ಕಾಲೆಲ್ಲನ ನೆನ್ನೇನು ಫೋನ್ ಮಾಡಿತ್ತು. 1 ಗಂಟೆಗಟ್ಟಲೆ ಮಾತಾಡ್ತಾಳೆ ಅಕ್ಕ ಅಪ್ಪನ ಜೊತೆ. ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಮನೆಯಲ್ಲೇ ಮಾತಾಡ್ತಾ ಇರ್ತಾಳೆ. ಅಯ್ಯೋ ನನಗೆ ಒಂಥರ ಅನಿಸುತ್ತೆ ಹಂಗೆ ಮಾತಾಡ್ತಾಳೆ. ಅಲ್ಲ ನಾನು ಇವಾಗ ಹಿಂಗೆಲ್ಲ ಆಗಿ ನನ್ನ ಇವಾಗ ಯಾರಾದ್ರೂ ಏನು ಅಂತಾರೆ ಅಂತ ಅನ್ನಿಸ್ತೈತೆ. ಅದಕ್ಕೆ ಅವಳನ್ನ ಏನು ಮಾಡ್ಬೇಕು ಏನೋ. ಅವಳಿಗೆ ಮಾನ ಮರ್ಯಾದೆ ಇಲ್ಲ, ಎಂಥ ಕೆಲಸ ಮಾಡ್ತಾಳೆ ನೋಡು. ಅವಳನ್ನ ಫಸ್ಟ್ ಮನೆಯಿಂದ ಆಚೆ ಹಾಕುತ್ತಾನೆ ನೀನು, ಅವಳ ಮನೆಯಿಂದ ಆಚೆ ಕಳಿಸು. ಹಂಗಾದ್ರೆ ಸರಿಯಾಗಿ ಆಗ್ಬೇಕು ಅವಳಿಗೆ. ಸರಿಯಾಗಿ ಆದ್ರೇ ಗೊತ್ತಾಗುತ್ತೆ, ಸರಿಯಾಗಿ ಆಗ್ಬೇಕು ಅವಳಿಗೆ. ಏನೋ ತಿಳ್ಕೊಬಿಟ್ಟವಳು ಅವಳು. ಏನಂದ್ರೂ ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಿಡು ಅಂತ. ಅಲ್ಲ ನಮ್ಮ ಅಪ್ಪನಿಗಾದ್ರೂ ಬುದ್ಧಿ ಬೇಡವಾ? ಅಯ್ಯೋ ನಮಗೆ ಹೇಳೋದಕ್ಕೆ ಅಸಹ್ಯ ಆಗ್ತೈತೆ, ನಮಗೆ ಒಂಥರ ಅನ್ನಿಸ್ತೈತೆ. ಆದರೆ ಏನು ಮಾಡಲಿ, ನಮ್ಮ ಅಮ್ಮನ ಮಕ್ಕ ನೋಡ್ಬೇಕಷ್ಟೇ ನಾವು. ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೂ ನಮ್ಮಪ್ಪ ನಮ್ಮಮ್ಮನ ಮೇಲೆ ಆಸೆ ಐತೆ, ಆದರೆ ನಾನು ಇನ್ನೂ ಹೋಗೋದಿಲ್ಲ. ನನ್ನ ಯಾಕಂದರೆ ನಾನು ಇನ್ನೂ ಸ್ವಲ್ಪ ದಿನ ನನ್ನ ತವ್ರ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೋಗಲ್ಲ. ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಜೆ ಹತ್ರ ವಿಷಯ ಹೇಳಿದ್ರೆ ಸಾಕು. ನಾವು ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಅವ್ರ ಬುದ್ಧಿ ಹೇಳಿ ಕಳಿಸೋರಲ್ಲ, ಅವ್ರಿಗೆ ಹೇಳೋಣ ಬಿಡು. ಅಕ್ಕ ತಂಗಿಯರು ಇಬ್ಬರು ಚೆನ್ನಾಗಾಗ್ಬಿಟ್ರಲ್ಲೇ ಮನಸ. ಅಲ್ಲ ನೋಡಲ್ಲಿ, ನಾವಿರೋವರೆಗೂ ಏನೂ ಮಾತಾಡಲಿಲ್ಲ. ಈಗೇನೋ ಅಕ್ಕ ತಂಗಿಯವರಿಬ್ರು ಗುಸು ಗುಸು ಪಿಸಿ 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 ಮಾತಾಡ್ತವ್ರೆ ನೋಡು. ನೋಡ್ದ ಹೆಂಗೆ ಮಾತಾಡ್ತವ್ರೆ? ನಾವಿರೋವರೆಗೂ ಹಂಗೆ ಏನು ಮಾತಾಡಲಿಲ್ಲ, ಹೆಂಗೋ ಚೆನ್ನಾಗಾಗ್ಬಿಟ್ರಪ್ಪ. ಏನು ಅಪ್ಪ ಅಮ್ಮ ಬಂದಾಗ ಮಾತ್ರ ನನ್ನ ತವ್ರ ಮನೆಗೆ ಬರಲ್ಲ ಅಂತ ಹೇಳ್ತವಳೆ, ತಂಗಿ ಹತ್ರ ಮಾತ್ರ ಚೆನ್ನಾಗಾಗ್ಬಿಟ್ಲಲ್ಲ. ಇದೇನಿದು ಹಿಂಗೆ ಸಡನ್ನ ಚೆನ್ನಾಗಾಗ್ಬಿಟ್ಲಲ್ಲ? ಇವರಿಬ್ರು ಅಕ್ಕ ತಂಗಿಯರು ಒಂದಾಗ್ಬಿಟ್ರಮ್ಮ. ಇನ್ನು ಹಿಡಿಯೋಕ್ಕಾಗೋದಿಲ್ಲ ಲಾಸ್ಯಾ. ಏನೋ ಸೀಕ್ರೆಟಾಗಿ ಅಕ್ಕ ತಂಗಿಯರಿಬ್ರು ಮಾತಾಡ್ತಾವ್ರೆ. ನೋಡಮ್ಮ, ಮಾತಾಡ್ಸಲ್ಲ ಅಮ್ಮಂಗಿದ್ರು ಎಷ್ಟು ಚೆನ್ನಾಗಾದ್ರು. ನನಗೇನೋ ಅವಳನ್ನ ಮಾತಾಡ್ಸೋದಕ್ಕೆ ಇಷ್ಟ ಆಗಲಿಲ್ಲ ಬಿಡು. ಅವಳು ಮಾತಾಡ್ಸೋದಕ್ಕೆ ನನಗೇನು ಇಷ್ಟ ಆಗಲ್ಲ. ಆಗ ತನ್ವಿನ ನೋಡಮ್ಮ ಹೆಂಗೆ ಚೆನ್ನಾಗಾಗ್ಬಿಟ್ರು. ಯಾರನ್ನ ನಮ್ಮಂಥವ್ರು ಮಾತಾಡಿದವರು ಕೆಟ್ಟವ್ರಾಗ್ಬೇಕು ಇವಾಗ. ಕೆಟ್ಟವ್ರು ಅಂತಾರೆ ನಮ್ಮನ್ನ ಇವಾಗ. ಅಯ್ಯೋ ಇವ್ರು ಹಿಂಗೆ ಮಾತಾಡಿದ್ರು ಅಂತ. ಬಾ ಚೆನ್ನಾಗಾಗ್ಲ, ನಾವಿಬ್ರು ಚೆನ್ನಾಗಿರ್ಬೇಕಷ್ಟೆ. ನಾವಿಬ್ರು ಅಕ್ಕ ತಂಗಿಯವ್ರು ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೆ. ನೋಡಿ ಏನು ಮಾತಾಡ್ತಾರೋ ಮಾತಾಡ್ಕೊಂಬ್ಲಿ. ಅಲ್ಲ ನಾವಿರೋವ್ರಿಗೂ ಏನು ಮಾತಾಡಲಿಲ್ಲ, ಆಮೇಲೆ ನಾವು ಈ ಕಡೆ ಬಂದಮೇಲೆ ಏನು ಗುಸು ಗುಸು ಪಿಸಿ ಪಿಸಿ ಮಾತಾಡ್ತಾವ್ರ ಅಕ್ಕ ತಂಗಿಯವರು. ಅಬ್ಬಬ್ಬಬ್ಬ ಅಂತ ಮಾತುಗಳು ಏನೋ. ನೋಡಿ ಮಾತಾಡ್ಕೊಂಬ್ಲಿ. ತಲೆ ಕೆಡಿಸ್ಕೊಬಾರ. ಅದೇ ಏನು ತಲೆ ಕೆಡಿಸ್ಕೊಂಡು ಏನಾಗೋದು, ಏನೈತೆ ಏನನ ಮಾಡ್ಕೊಂಬ್ಲೇಳು. ಯಾರು ತಲೆ ಕೆಡಿಸ್ಕೊಂಬಲ್ಲ. ನೋಡಿ ಹಿಂಗೆ ಮಾತಾಡ್ತವ್ರೆ. ಮಾತಾಡ್ಸಲ್ಲ ಅನ್ನಂಗಿದ್ರು ಏನು ಆಗೋದೇ ಇಲ್ಲ ಅನ್ನಂಗೆ ಇದ್ದುಬಿಟ್ರು. ಅಕ್ಕ ತಂಗಿಯವ್ರು ಹೆಂಗೆ ಚೆನ್ನಾಗಾಗ್ಬಿಟ್ರಲ್ಲ. ಯಾಕೋ ನಮ್ಮ ಮಾನ್ವಿತ ಕರಿತಾ ಇದ್ದಾಳಲ್ಲ, ಅವಳೆ ಈ ತನ್ವಿನೂ ಅಲ್ಲೇ ಇದ್ದಾಳೆ, ಇಬ್ಬರೂ ನಿಂತ್ಕೊಂಡವ್ರಲ್ಲ. ಯಾಕೋ ಕರಿತಾ ಇದ್ದಾರೆ, ಅಜ್ಜಿ ಬಾರಜ್ಜಿ ಬಾರಜ್ಜಿ ಅಂತೇಳಿ ಯಾಕೋ ಕರಿತಾ ಇದ್ದಾರಲ್ಲ. ಅದು ಯಾಕೆ ಕೇಳೋಣ, ನೋಡೋಣ. ತನ್ವಿ ಯಾಕೆ ಇಲ್ಗೋದ್ಲು? ಇವಳನ್ನಾಕೆ ಬಿಡ್ಕೊಂಡ್ಲಿ ಇವಳು? ಇವಳನ್ನ ಮಾತಾಡಿಸ್ಬಾರ್ದು. ಈ ಮಾನ್ವಿತ ಯಾಕೆ ಮಾತಾಡಿಸ್ತಾ ಇದ್ದಾಳೆ? ಈ ಮಾನ್ವಿತ ಯಾಕೆ ಇಲ್ಲ ಇದ್ದಾಳೆ ಅಂತ. ಈ ಮಾನ್ವಿತ ಯಾಕೋ ಕೂಗ್ತಾ ಇದ್ದಾಳೆ. ಹೋಗ್ಬತ್ತೀನಿ, ಅದೇನು ವಿಷಯ ಅಂತ ತಿಳ್ಕೊಂತೀನಿ. ನೋಡೋಣದಲ್ಲಿ ಅದೇನು ವಿಷಯ ಅಂತ ತಿಳ್ಕೊಂಬನ. ಅಲ್ಲ ಕಣಮ್ಮನು, ಇವಳನ್ನಾಕೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಾ? ಇವಳನ್ನಾಕೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ? ಏನೋನ
ತಪ್ಪಾಯ್ತು ಕಣಕ್ಕ, ಕ್ಷಮಿಸ್ಬಿಡು ಅಂತೇಳಿ ಕ್ಷಮೆ ಕೇಳ್ಕೊಂಡು ಬಂದ್ಲು. ಅದಕ್ಕೇನೆ ಏನು ವಿಷಯ ಅಂತೇಳಿ ನಾನು ಕೇಳಿದಕ್ಕೆ ಹಿಂಗೆ ಆ ಕರಿಯಮ್ಮ ಇನ್ನೂ ನಮ್ಮ ಅಪ್ಪನಿಗೆ ಫೋನ್ ಮಾಡೋದು ಬಿಟ್ಟಿಲ್ಲ, ಮಾತಾಡ್ತಾ ಇದ್ದಾಳೆ ಅಂತೇಳಿ ಎಲ್ಲ ಗೊತ್ತಾಯಿತು. ನಾನು ಮನೆಗೆ ಕರ್ಕೊಂಬಂದು ಇಟ್ಕೊಂಡಿರೋದಕ್ಕೆ ಗೊತ್ತಾಯಿತು ಕಣಕ್ಕ ಅಂತ ಹೇಳಿದ್ಲು. ನೋಡಜ್ಜಿ, ಅವಳು ಇನ್ನೂ ಇಲ್ಲೂ ದೌತ್ರಗಳು ಆಡ್ತಾ ಇದ್ದಾಳಂತೆ. ಅದಕ್ಕೇನೆ ನಮಗೆ ಹೇಳೋಕ್ಕೂ ನಮಗೆ ನಾಚಿಕೆ ಆಗುತ್ತೆ, ನಮ್ಗೆ ಹೇಳೋಕ್ಕೂ ಇಷ್ಟ ಇಲ್ಲ. ಅದಕ್ಕೇನೆ ನೀನೇ ಇದನ್ನೆಲ್ಲ ನೋಡ್ಕೊಬಿಡು. ಇದೆಲ್ಲ ನೀನೇ ಅದೇನು ಎತ್ತ ಅಂತೇಳಿ ನೋಡಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಅಲ್ಕ ಸುಮಾರು ಇನ್ನು ಮತ್ತೆ ಇಂಥ ಕೆಲಸ ಮಾಡೋದಕ್ಕೆ ನಿಂತ್ಕೊಂಡವನೆ. ಏನಂತನ್ವಿ, ಎಲ್ಲಿ ನೋಡಿದೆ ನೀನು ಇನ್ಮೇಲೆ ಬುದ್ಧಿ ಕಲ್ತ್ಕೊಂಡು ನ್ಯಾಯಾಗಿರೋದು ಕಲಿ. ಹೋಗಿ ಅಂತ ಮದುವೆ ಅದೇ ಹೋಗಿ ನೀನು ಹೋಗುತ್ತಾ. ಜೀವನ ಹಾಳು ಮಾಡ್ಕೊಳಂಗಾಯ್ತು. ಏನು ಮಾಡೋದಜ್ಜಿ, ನನಗೆ ಗೊತ್ತಾಗ್ಲಿಲ್ಲ ಹಿಂಗೆಲ್ಲನ. ಈಗ ಅನ್ನಿಸ್ತೈತೆ ಯಾಕೆ ಏನು ಎತ್ತ ಅಂತ. ಯಾರೇ ಆಗಲಿ ದೂರ ಇದ್ದಾಗ ಹಂಗನ್ಸುತ್ತೆ, ಒಳ್ಳೆಯವರಪ್ಪ ಸುಮ್ಮನೆ ಹೇಳ್ತಾರೆ ಅನ್ಸುತ್ತೆ. ಆದರೆ ಹತ್ರ ಇದ್ದಾಗಲೇ ಗೊತ್ತಾಗೋದು. ಇವಾಗ ನೋಡು, ಕರಿಯಮ್ಮನ ಮನೆಗೆ ಬಂದಿರೋದಕ್ಕೇನೆ ನನಗೆಲ್ಲ ಅವಳ ಬುದ್ಧಿ ಗೊತ್ತಾಗ್ಬಿಡ್ತು. ಅವಳ ಎಂಥ ಬುದ್ಧಿ ಏನು ಎತ್ತ. ಆ ಕರ್ಪಿ ಬಂದು ನಮ್ಮ ಮನೆಯಾಗಿರೋದಕ್ಕೇನೆ ಗೊತ್ತಾಗ್ಬಿಡ್ತು, ಇಲ್ಲಾಂದರೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೇನೆ ಅಪ್ಪ ಈಗ ಬುದ್ಧಿ ಬೇಡವಾ, ನಾನೆಲ್ಲ ನೋಡಿದೆ ಆ ಫೋನಲ್ಲಿ. ಹಂಗೆ 1 ಗಂಟೆ ಆಗುತ್ತೆ ಅಜ್ಜಿ, 1 ಗಂಟೆ ಗಟ್ಟಲೆ ಮಾತಾಡ್ತಾರೆ. ಅದಕ್ಕೆ ಇದನ್ನು ನೀನೇ ಏನಾದರೂ ಮಾಡಿ ಸರಿ ಮಾಡಿ. ನನಗಂತೂ ನೋಡ್ಕೊಂಡು ಸುಮ್ಮನಿರೋದಕ್ಕೆ ಆಗಲಿಲ್ಲ. ಯಾಕಂದರೆ ನಮ್ಮ ಅಮ್ಮಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ಗೊತ್ತಿದ್ದು ಕೊಟ್ಟುನು ಅಂತೇಳಿ ನನಗೆ ಯಾಕೋ ಮನಸ್ಸು ತಡಿಲಿಲ್ಲ. ನೋಡಿ ಇಂಥ ಕೆಲಸ ಮಾಡಿದಾಳೆ ಇವಳು ಅಂತೇಳಿ ನನಗೆ ತುಂಬ ಬೇಜಾರಾಗ್ಬಿಡ್ತು. ಅದಕ್ಕೇ ನಾನು ಅಕ್ಕನ ಹತ್ರ ಹೇಳೋಣ ಅಂತ ಬಂದ. ಅಕ್ಕ ನಾವಿಬ್ರು ಅದನ್ನು ಇದು ಮಾಡೋಕ್ಕೆ ಹೋದರೆ ಅದಕ್ಕೊಂದು ಅರ್ಥ ಇರಲ್ಲ. ಈ ವಿಷಯ ಏನಿದ್ರು ಜಯಜಿಗೆ ಗೊತ್ತಾಗಲಿ, ಜಯಜಿಗೆ ಹೇಳ್ಬಿಡೋಣ ಅಂತೇಳಿ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ನೋಡು, ಮಾಡ್ಕೊಂಡು ಈಗೇನು ಎಷ್ಟು ಅನುಭವಿಸೋ ಅಂತ ಪರಿಸ್ಥಿತಿ ಬಂತು. ಅನುಭವಿಸ್ದಾಗಲೇ ಮತ್ತೆ ಬುದ್ಧಿ ಬರೋದು. ಹೇಳಿದ್ರೆ ಕೇಳಲಿಲ್ಲ. ಹಂಗಾದ್ರೆ ಹಂಗೆ ಮಾಡಕ್ಕೆ ನಿಂತ್ಕೊಳ್ಳೋನೇನು ನಾನು? ಇಷ್ಟೆಲ್ಲ ಹೇಳಿ ಕಳಿಸಿ ನಾನು ನಿಮ್ಮ ತಾತ ಎಲ್ಲ ಹೇಳಿದೀವಿ. ನಾಟಕ ಆಡ್ಕೊಂಡು ಹೋಗ್ಯವನೇ ಅನ್ಸುತ್ತೆ. ಸುಮ್ಮನೆ ತಮಗೆ ಗೊತ್ತಾಗಲ್ಲ ಅಂತೇಳಿ ನಾಟಕ ಆಡ್ಕೊಂಡು ಹೋಗ್ಯವನೇ. ಗೊತ್ತು. ಇವಳು ಯಾವಾಗಿಲ್ಲಿ ಊರು ತುಂಬ ನೊಗಾಡ್ಕೊಂಡು ಹೊಲ್ಕಿಸ್ಕೊಂಡು ಓಡಾಡಲ್ಲ. ನಾನು ಆವಾಗಲೇ ಹಂಗೆ ಅಂದ್ಕೊಂಡೆ, ತಿರ್ಗಾ ಏನೋ ಇರ್ಬೇಕಪ್ಪ ಇವಳು ಅದಕ್ಕೆ ಹಿಂಗೆ ಓಡಾಡೋದು ಅಂತ ಅಂದ್ಕೊಂಡೆ. ಭಾರಿ ಇದ್ದಾಳೆ ಇವಳು, ನೋಡಕ್ಕೆ ಮಾತ್ರ ಹಿಂಗೆ ಇದ್ದಾಳೆ, ಭಾರಿ ಇದ್ದಾಳೆ. ಇನ್ನೂ ನೋಡಿಲ್ಲ ತಡಿ, ಇನ್ನು ನಾನು ಎಂತಾಳಂಬೋದು ಇವಳು ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಯಾಕೆ ಸುಮ್ಮನಾಗಿ ಇವಳೆ ಅಂತ ತಿಳ್ಕೊಬಿಟ್ಟವೆ. ತಡಿ, ನೀವು ಹೇಳಿದ್ದು ಒಳ್ಳೇದೇ ಆಯ್ತು ಕಣಮ್ಮ. ಇನ್ನು ನನ್ನ ಕಿವಿಗೆ ಬಿದ್ದೈತಲ್ಲ, ಇನ್ನು ನೋಡು ನಾನು ಏನು ಮಾಡ್ಬೇಕಾ ಅದನ್ನು ಮಾಡ್ತೀನಿ. ಅದಕ್ಕೆ ಕಣಜ್ಜಿ ನಿನಗೆ ಹೇಳಿದ್ದು, ನಾವೇನೇ ಬೈಯೋದು ಅದೆಲ್ಲ ನಾವು ಮಾಡೋಕ್ಕಾಗಲ್ಲ. ನಾವು ಹೇಳೋದು ನಮ್ಮ ಅಪ್ಪನಿಗೆ ಹೇಳೋಕ್ಕಾಗುತ್ತಾ? ನಾವು ಮಕ್ಕಳಾಗಿ ನಮ್ಮ ಅಪ್ಪನಿಗೆ ಅಲ್ಲ, ನೀನೇ ಹೇಳಜ್ಜಿ. ನಾವು ಹೇಳೋದಕ್ಕಾಗತ್ತಾ? ಆಗಲ್ಲ, ಹೇಳೋಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಗೆ ಹೇಳೋಕ್ಕೂ ಧೈರ್ಯ ಸಾಲಲ್ಲ. ನಮ್ಗೆ ಹೇಳೋದಕ್ಕೊಂಥರ ಅನಿಸುತ್ತೆ, ಹೇಳೋಕ್ಕಂತೂ ಆಗಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನೀವು ಈ ಹೆಂಗೋನೋ ಅವ್ರಿಗೆ ಹೇಳ್ಬಿಟ್ಟು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಅಜ್ಜಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಯಾರಿಗೆ ಹೇಳ್ಬೇಕೋ ಆ ವಿಷಯಗಳನ್ನೆಲ್ಲನ ಅಂಥವ್ರಿಗೆ ಹೇಳಿದ್ರೇನೆ ಸರಿ ಹೋಗೋದಿಲ್ಲ. ಅಂತಂದರೆ ಆಗಲ್ಲ. ನಾನೇನೋ ಈ ಪ್ರವಿ ಅಮ್ಮನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಏನೋ ಚೆನ್ನಾಗಿದ್ದಾನೆ ನಮ್ಮ ಋತು ಜೊತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವನು ಇನ್ನೂ ಬುದ್ಧಿ ಕಲ್ತ್ಕೊಂಡಿಲ್ಲ. ನೋಡಿ, ಹುಡುಗರಿಗೆ ಈ ತನ್ವಿಗೆ ವಿಷಯ ಗೊತ್ತಾಗ್ಬಿಟ್ಟು ಮನ್ವಿತನ್ಗೆ ಹೇಳಕ್ಕೆ ಬಂದವಳೆ. ಈ ತನ್ವಿಗೂ ಇವಾಗ ಬುದ್ಧಿ ಬಂದೈತೆ. ಈಗ ಅವ್ರ ಅಕ್ಕನ ಹತ್ರ ಬಂದು ಕ್ಷಮೆ ಕೇಳ್ಕೊಂಡು ಚೆನ್ನಾಗವಳಂತೆ. ಅದಕ್ಕೆ ಮತ್ತೆ ದುಡುಕಿ ಯಾವುದೇ ಆಗಲಿ ನಿರ್ಧಾರ ತಗೋಬಾರ್ದು. ಯೋಚನೆ ಮಾಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಒಳ್ಳೆ ನಿರ್ಧಾರ ತಗೋಬೇಕು. ನಾವು ಆತರದಲ್ಲಿ ನಿರ್ಧಾರ ತಗೊಂಡ್ರೆ ಹಿಂಗೆ ಆಗೋದು. ಅದಕ್ಕೇ ಯಾವತ್ತೂ ನಾವು ಸ್ವಲ್ಪ ನಿಧಾನ ಮಾಡಬೇಕು. ನಿಧಾನವಾಗಿದ್ದಷ್ಟು ನಮ್ಗೆ ಒಳ್ಳೇದೇನೆ. ಯಾಕಂದರೆ ಒಂದು ದಿವಸಕ್ಕೆ ಮುಗಿಯೋವಂಥ ಕತೆ ಅಲ್ಲ ಈ ಮದುವೆ ಅನ್ನೋದು. ನಮ್ಮ ಜೀವನ ಅನ್ನೋದು, ನಮ್ಮ ಸಂಸಾರ ಅನ್ನೋದು ಇದೆಯಲ್ಲ, ಒಂದು ದಿವಸಕ್ಕೆ ಮುಗ್ದೋಗೋ ಅಂಥದ್ದಲ್ಲ. ಅದು ನಮ್ಮ ಜೀವನ ಪರ್ಯಂತ ನಾವಿರೋವರೆಗೂ ನಮ್ಮ ಜೊತೆ ಇರೋ ಅಂಥದ್ದು. ಅದರ ಬಗ್ಗೆ ಭಾಳ ಕೇರ್ಫುಲ್ಲಾಗೆ ನಾವು ನಿರ್ಧಾರ ಅನ್ನೋದು ತಗೋಬೇಕಾಗುತ್ತೆ. ನೋಡಿ, ಈಗ ಎಷ್ಟು ಪಶ್ಚಾತ್ತಾಪ ಪಡ್ತಾಳೆ ತನ್ವಿ. ಇವಾಗ ನನಗೆ ಹೇಳವಳೆ, ನೋಡೋಣ ಮುಂದೆ ಇನ್ನೂ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆ ಪ್ರವೀಣನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ. ಇಷ್ಟೆಲ್ಲ ಹೇಳಿ ಕಳಿಸಿದ ಮೇಲೂ ಅವನಿಂಥ ಆಟ ಆಡೋದಕ್ಕೆ ನಿಂತ್ಕೊಂಡವನೆ ಅಂತಂದರೆ ಈ ಜಯಮ್ಮನ ಕಿವಿಗೆ ಬಿದ್ದರೆ ಸುಮ್ಮನೆ ಬಿಡ್ತಾಳ? ಬಿಡಲ್ಲ. ಇನ್ನು ನಾನು ತಲೆಗೆ ಹಾಕೊಂಡಿದ್ದೀನಿ ಅಂತಂದರೆ ಅವನು ನಾಟಕ ಆಡ್ತಾ ಇರೋದನ್ನೆಲ್ಲ ಬಯಲಿಗೆ ಹಾಕ್ಬಿಡ್ತೀನಿ. ಬಯಲು ಮಾಡ್ತೀನಿ, ಬಿಡೋದಿಲ್ಲ. ನೋಡ್ತಾ ಇರಿ, ನೆನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.